ಸರ್ ನಮ್ಮ ಭಾಗದಲ್ಲಿ ಕೈಗಾರಿಕೆಗೆ ಪೂರಕವಾದಂಥದ್ದು ಎಲ್ಲ ನೈಸರ್ಗಿಕವಾಗಿ ಎಲ್ಲ ವ್ಯವಸ್ಥೆಗಳು ಅವ ರೀ ಸರ್. ಆದರೂ ಕೈಗಾರಿಕೆಗಳು ಯಾಕೆ ಮುಂದುವರಿತಾ ಇಲ್ಲ? ಇಲ್ಲಿ ನಮ್ಮ ಭಾಗದಲ್ಲಿ ಕೈಗಾರಿಕೆಗಳು ಹೆಚ್ಚು ಸಂಖ್ಯೆಯಲ್ಲಿ ಸಿಮೆಂಟ್ ಇಂಡಸ್ಟ್ರೀಸ್ ಮೇಲೆ ನಾವು ಕೇಂದ್ರಿತವಾಗಿದ್ದೇವೆ. ಏಕೆಂದರೆ ಸ್ವಾಭಾವಿಕವಾಗಿ ಇಲ್ಲಿ ಸಿಗ್ತಕ್ಕಂಥ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್ ಎಂದು ಕರಿತೀವಲ್ಲ, ಅದನ್ನು ಬಳಸ್ಕೊಂಡು ಸಿಮೆಂಟ್ ಇಂಡಸ್ಟ್ರೀಸು ಸುಮಾರು 8ರಿಂದ 10 ಸಿಮೆಂಟ್ ಇಂಡಸ್ಟ್ರೀಸ್ ಅದಾವೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ. ಇಲ್ಲಿ ಸಂಪನ್ಮೂಲ ಬಳಸ್ಕೊಳ್ತಾರೆ, ಬೇಕಾದಂಥ ಭೂಮಿ ಇಲ್ಲಿದೆ, ಭೂಮಿ ಖರೀದಿ ಮಾಡಿರ್ತಾರೆ, ಇಲ್ಲಿದೆ ಕಲ್ಲು ಬಳಕೆ ಮಾಡ್ತಾರೆ. ಆದರೆ ಈ ಭಾಗಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಯಾವುದೇ ಯೋಜನೆ ಆ ಒಂದು ಕಂಪನಿಗಳು ತೆಗೆದುಕೊಳ್ತಾ ಇಲ್ಲ. ಏನೋ ಕಾಟಾಚಾರಕ್ಕೆ ಕೆಲವರಿಗೆ ಜಾಬ್ ಕೊಟ್ಟಿರ್ತಾರೆ, ಅದು ಯಾವುದು ಲೇಬರ್ ಲೆವೆಲ್ ಕೆಲಸ ಇರ್ತಕ್ಕಂಥ ಜಾಬ್ ಕೊಡ್ತಾರೆ. ಹಾಗಾಗಿ ಸಿಮೆಂಟ್ ಇಂಡಸ್ಟ್ರೀಸು ಇಲ್ಲಿ ಒಂದು ಕೇವಲ ಸಿಮೆಂಟ್ ಇಂಡಸ್ಟ್ರೀಸ್ ಮಾತ್ರ ಇದ್ದಾವೆ. ಇನ್ನು ಬೇರೆ ಥರನಾಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು ಇಲ್ಲಿ ಪ್ರಾರಂಭ ಮಾಡ್ಬೋದಾಗಿತ್ತು. ಈ ಉದಾಹರಣೆಗೆ ಕಾಟನ್ ಭಾಳ ಬೆಳೀತಾ ಇದ್ದಾರೆ ಇಲ್ಲಿ. ಕಾಟನ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಭಾಳ ಸ್ಕೋಪ್ ಇದೆ ಇಲ್ಲಿಗ. ಆಮೇಲೆ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಬೆಳೆಯೋದ್ರಿಂದ ಕಬ್ಬು ಕೇವಲ ನಾವು ಶುಗರ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂಥ ಬೈ ಪ್ರಾಡಕ್ಟ್ಸ್ ಅಂತೀವಲ್ಲ, ಆ ಬೈ ಪ್ರಾಡಕ್ಟ್ಸ್ ಇಲ್ಲಿ ಲಿಥನಾಲ್ ಏನು ಕರೀತಾರಲ್ಲ ಅದೆಲ್ಲ, ಅದೆಲ್ಲ ಈಗ ಭಾಳ ಬೇಡಿಕೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿ ಕೊಡ್ತಾರೆ. ಅಂದರೆ ಬದಲಾದ ವಾತಾವರಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಆವಾಗ ಮಾತ್ರ ಅಲ್ಲಿ ಈ ಒಂದು ಅನುಕೂಲ ಆಗ್ತದೆ. ಈಗ ಐ ಟಿ ಇಂಡಸ್ಟ್ರಿ ಇನ್ನೂವರೆಗೆ ಇಲ್ಲ. ಒಂದು ಐ ಟಿ ಇಂಡಸ್ಟ್ರಿ ಇಲ್ಲ ಇಲ್ಲಿ ಕಲಬುರಗಿಯಲ್ಲೇ. ಮತ್ತು ಡಿವಿಷನಲ್ ಪ್ಲೇಸ್ ಅದು, ಮತ್ತು ಏರ್ಪೋರ್ಟ್ ಇದೆ, ಮುಚ್ಚಿಬಿಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರೈಲ್ವೆ ಮಾರ್ಗಗಳು ಇದ್ದಾವೆ ನಮಗೆ. ಆಲ್ ಓವರ್ ಈಗ ಇಂಡಿಯಾ ಕನೆಕ್ಟ್ ಮಾಡ್ತಕ್ಕಂಥ ರೈಲ್ವೆ ಮಾರ್ಗ, ಹೈವೇಗಳು ಬರ್ತಾ ಇದ್ದಾವೆ. ಆದರೆ ಕೈಗಾರಿಕೆಗೆ ಬೇಕಾದಂಥ ಒಂದು ಅದೇ ಇಲ್ಲಿ ಒಂದು ಆ ವಾತಾವರಣ ನಾವು ಸೃಷ್ಟಿ ಮಾಡಿದಾಗ ಇಲ್ಲಿ ಇಂಥ ಕೈಗಾರಿಕೆ ಪ್ರಾರಂಭ ಇಲ್ಲಿವರೆಗೂ ಕೆಲಸ ಸಿಗ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಹೇಳ್ತಾರ್ತೀವಿ ನಾವು, ಮಳೆ ಬಂದರೆ ಬೆಳೆ, ಇಲ್ಲದೆ ಇದ್ದರೆ ಗುಳೆ ಅಂತೀವಿ ನಾವು. ಅಂದರೆ ಯಾಕೆ ಹೋಗ್ತಾರೆ ಕೆಲಸಕ್ಕೆ? ಯಾಕೆ ಇಲ್ಲಿ ಕೆಲಸ ಸಿಗೋಂಗಿಲ್ಲ ಅವ್ರಿಗೆ. ಅದೇ ಕೆಲಸ ಇಲ್ಲಿ ಸಿಕ್ಕರೆ ಅವನಿಗೆ ಅಲ್ಲಿ 1,000 ರೂಪಾಯಿ ಸಿಗ್ತದೆ, ಅದರಲ್ಲಿ 600-700 ರೂಪಾಯಿ ಕೆಲಸ ಸಿಕ್ಕರೆ ಅವ್ನು ಇಲ್ಲೇ ಕೆಲಸ ಮಾಡ್ತಾನೆ. ಅಲ್ಲಿಗೆ ಯಾಕೆ ಹೋಗಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗ್ತಾರೆ? ಸೊ ಈ ಒಂದು ಯೋಜನೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕಾಗಿ ಹೋಗಿನೇ ಒಂದು ನೀತಿ ನಿರೂಪಣೆ ಆಗಬೇಕು, ಒಂದು ಪಾಲಿಸಿ ಬರಬೇಕು. ಆ ಪಾಲಿಸಿನ ಎಲ್ಲನೂ ಇರಬೇಕು, ಆವಾಗ ಮಾತ್ರ ಇದು ಸಾಧ್ಯ ಅನ್ನೋದು ನನಗನ್ನಿಸ್ತದೆ. ಸರ್, ಇಲ್ಲಿ ಕೃಷಿಗೆ ಬೇಕಾದಷ್ಟು ನೀರಾವರಿ ಪ್ರದೇಶಗಳು ಇಲ್ರಿ ಸರ್. ಆಕ್ಚುಲಿ ನೀರಾವರಿ ಕೃಷಿಗೆ ಜಾಸ್ತಿ ನಂಬಲ್ಲಿ ಮಾಡಂಗಿಲ್ಲ. ನದಿಗಳು ಇದ್ರೂ ಸಹ ನಮ್ಮಲ್ಲಿ ನೀರಾವರಿ ಮಾಡ್ಲಿಕ್ಕೆ ನಮ್ಮ ಪ್ರಾಬ್ಲಮ್ ಏನದ? ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀರಿದ್ದರೂ ಬರಗಾಲ ಅಂತ ಹೇಳ್ತಾ ಇರ್ತೀನಿ ನಾನು ಇಲ್ಲಿ. ಇದನ್ನು ಭಾಳ ಸಾರಿ ನಾನು ಪರಿಷತ್ನಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ನೀರಿದ್ದರೂ ಬರಗಾಲ ಏಕೆ? ಹೌದು, ಒಂದು ಒಣ ಬೇಸಾಯ, ಮಳೆ ಪ್ರಮಾಣ ಕಡಿಮೆ ಇದೆ, ಆದರೆ ನದಿಗಳಿದಾವೆ ನಮ್ಮಲ್ಲಿ. ಕೃಷ್ಣಾ ನದಿ ಇದೆ, ಭೀಮಾ ನದಿ ಇದೆ, ಕಾಗಿನ ಇದೆ, ಮತ್ತು ಎಲ್ಲ ಉಪನದಿಗಳು ಬಹಳ ಇದ್ದಾವೆ. ನಾನು ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ತಗೊಂಡಾಗ, 3 ಜಿಲ್ಲೆಗಳು ತಗೊಂಡಾಗ 11 ಮಧ್ಯಮ ಮಟ್ಟದ ಯೋಜನೆಗಳಿದ್ದಾವೆ. ಬೆಣ್ಣೆತೊರೆ ಆಗಿರ್ಬೋದು, ಭೀಮಾ ಲಿಫ್ಟ್ ಇರಿಗೇಷನ್ನು, ಕಾರಂಜ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ 11 ನಾವು ಮಧ್ಯಮ ಮಟ್ಟದ ನೀರಾವರಿ ಯೋಜನೆಗಳಿದ್ದಾವೆ. ಆ 11 ಯೋಜನೆಗಳಲ್ಲಿ ಸುಮಾರು 25 TMC ನೀರಿದೆ ನಮಗೆ. 25 TMC ನೀರು ಸಿಗ್ತದೆ. ಆದರೆ 25 TMC ನೀರು ನಮ್ಮ ರೈತರು ಇವತ್ತಿನವರೆಗೆ ಬಳಸ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಒಂದು, ರೈತರು ಅದ್ರ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ. ಎರಡನೇದು, ಇಲ್ಲಿ ಡಿಸ್ಟ್ರಿಬ್ಯೂಟರೀಸ್ ಆಗಿರ್ಬೋದು, ಮೇನ್ ಕೆನಲ್ಸ್ ಆಗಿರ್ಬೋದು, ಅಲ್ಲಿ ಆಗಲೇ ತಗ್ಗು ಬಿದ್ದಿದ್ದಾವೆ ಅಥವಾ ಗಿಡಗಂಟೆಗಳಿದ್ದಾವೆ, ಮಣ್ಣಿದೆ, ಆಮೇಲೆ ಎತ್ತರ ಪ್ರದೇಶದಲ್ಲಿ ಅವೆಲ್ಲ ಕೆನಲ್ಸ್ ಕಟ್ಟಿದ್ದಾರೆ. ಹೀಗಾಗಿ ನೀರು ಡ್ಯಾಮ್ನಿಂದ ರೈತರ ಹೊಲಗಳಿಗೆ ನೀರು ಹರಿಬೇಕಾಗಿದೆಲ್ಲ, ಆ ನೆಟ್ವರ್ಕ್ ಸರಿಯಾಗಿಲ್ಲ ಇಲ್ಲಿ. ಹಾಗಾಗಿ ಈ ವರ್ಷ ಮಳೆ ಬಂತು, ಎಲ್ಲ ಡ್ಯಾಮ್ ಎಲ್ಲ ತುಂಬಿ ನೀರಿದ್ದಾವೆ, ಆದರೆ ರೈತರಿಗೆ ನೀರಿಲ್ಲ. ಅಂದರೆ ರೈತರಿಗೆ ನೀರಿಲ್ಲ, ನೀರು ಕೊಟ್ಟರು ಅದಕ್ಕೆ ಬೇಕಾದಂಥ ಬೆಳೆಗಳು, ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು, ಬೆಳೆ ಮಾದರಿ ಅಂತ ಕರಿತೀವಿ, ಆ ಬೆಳೆಯೋದಿಲ್ಲ. ಅದೇ ಟ್ರೆಡಿಷ್ನಲ್ ನಾವು ಜೋಳ ತೊಗರಿ ಈ ರೀತಿ ನಾವು ಹೋಗ್ತಾ ಇರ್ತೀವಿ. ಸೊ ಯಾವಾಗ ನಾವು ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ,
ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಆವಾಗ ಏನಾಗುತ್ತೆ, ರೈತರಿಗೆ ಆದಾಯದ ಪ್ರಮಾಣ ಹೆಚ್ಚಾಗ್ತದೆ. ಇದು ಒಂದು ನಾವು ಈಗ ಉದಾಹರಣೆಗಾಗಿ ಭೀಮಾ ನದಿ ಇದೆ. ಭೀಮಾ ನದಿ ಸೊನ್ನ ಹತ್ರ ಒಂದು ಬ್ಯಾರೇಜ್ ಕಟ್ಟಿದೆ. ಅದೇ ರೀತಿ ಬೇರೆ ಬೇರೆ ಕಟ್ಟಿದೆ. ಈ ಮಹಾರಾಷ್ಟ್ರದವರು ನಮಗೆ ಬಚಾವ್ ಮತ್ತು ತೀರ್ಪಿನ ಪ್ರಕಾರ 15 TMC ನೀರು ಬಿಡಬೇಕು. 15 TMC, ಅವರು 95 TMC ನೀರು ಬಳಸ್ಕೋಬೇಕಂತಿದೆ. ಆದರೆ ಪ್ರತಿ ವರ್ಷ ಅವರು 200 TMC ನೀರು ಬಳಸ್ಕೊತಾರೆ. ನಮಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಟ್ಟಂತ ನೀರು ಅಕೌಂಟ್ ಇಡ್ತಾರೆ. 15 TMC ನೀರು ಬಿಟ್ಟಿವಂತ. ನೀವು ಮಾರ್ಚಿನಲ್ಲಿ ನೋಡ್ರಿ, ಮಾರ್ಚಿಂದ ಜುಲೈವರೆಗೆ ಅಲ್ಲಿ ನದಿ ಇರ್ತದೆ, ಭೀಮಾ ನದಿ ಇರ್ತದೆ, ಆದರೆ ಒಂದು ಹನಿ ನೀರು ಇರೋದಿಲ್ಲ. ಇದರ ಅರ್ಥ ಏನು? ಅವ್ರೇನು ಮಾಡಿದ್ದಾರೆ ಅಂದರೆ, ಅಲ್ಲಿ ಶೀನಾ ನದಿಗೆ ಏನು ಗುಪ್ತ ಮಾರ್ಗ ಕಟ್ಕೊಟ್ಟಿದ್ದಾರೆ. ಅದು ಆ ಗುಪ್ತ ಮಾರ್ಗದ ಮುಖಾಂತರ ನೀರು ಹರಿಸ್ಕೊಂಡು ಅವರು ನೀರಾವರಿ ಮಾಡ್ಕೊತಾರೆ. ಹೆಚ್ಚುವರಿಗೆ ಡೆಡ್ ಸ್ಟೋರೇಜ್ ಬಳಸ್ಕೊತಾರೆ. ನಮಗೆ ನೀರು ಬೇಕಂತ ಕೇಳಿದಾಗ ಅವ್ರು ನೀರು ಬಿಡೋದಿಲ್ಲ. ಈ ಬೇಸಿಗೆ ಕಾಲದಲ್ಲಿ ಇವನು ಪ್ರಾಣಿ ಪಕ್ಷಿಗಳಿಗೂ ಕುಡಿಯೋದಕ್ಕೂ ಸಹ ಇಲ್ಲಿ ನೀರು ಸಿಗೋದಿಲ್ಲ. ಅಂತ ಒಂದು ನೀರಿದೆ, ನದಿ ಇದೆ, ನೀರು ನಮಗೆ ಸಿಗ್ತಾ ಇಲ್ಲ. ಈಗ ಮಳೆ ಬಂದಿರ್ತದೆ, ಅದಕ್ಕೆ ಬೇಕಾದಂಥ ವಾತಾವರಣ ಇಲ್ಲ. ಸೊ ಇದು ನಮ್ಮ ಏನಾಗಿದೆ ಅಂದರೆ, ಇಲ್ಲಿರ್ತಕ್ಕಂಥ ರೈತರಿಗೆ ತುಂಬ ತೊಂದರೆ. ಅದೇ ಹೇಳ್ದಲ್ಲ ನಾನು, ಮತ್ತೆ ಮಳೆ ಬಂದಾಗ ಏನೋ ಒಂದು ಬೆಳೆ ಬೆಳೀತಾರೆ, ಇಲ್ಲ ಅಂದರೆ ಗುಳೆ ಎದ್ದು ಹೋಗ್ತಾರೆ. ಅದೇ ನೀರು ನಾವು ಸರಿಯಾಗಿ ಬಳಸ್ಕೋಬೇಕು, ಪೈಪ್ಲೈನ್ ಮಾಡಬೇಕು, ಲಿಫ್ಟ್ ಇರಿಗೇಷನ್ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾಗಿರ್ತಕ್ಕಂಥ ಬೆಳೆಗಳು ಬೆಳಿಬೇಕು. ಇದೆಲ್ಲವನ್ನು ನಾವು ಮಾಡಿದಾಗ ಇಲ್ಲಿ ರೈತರ ಆದಾಯ ದ್ವಿಗುಣಗೊಳ್ತದೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಹೇಳಿದೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ. ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂದ್ರೆ ಏನು? 2 ಬೆಳೆಗಳು ಬೆಳಿಬೇಕು. ಒಂದು ಆದಾಯದ ಬದಲು 2 ಆದಾಯ ಬರ್ತದೆ. ಆವಾಗ ರೈತರ ಜೀವನ ಮಟ್ಟ ಸುಧಾರಣೆ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಸಹಿತ ನಾವು ಈಗಿರ್ತಕ್ಕಂಥ ನೀರಾವರಿ ಯೋಜನೆ ಭಾಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕಾಗಿದೆ. ಮತ್ತು ಫಾರ್ಮರ್ಸ್ ವಾಟರ್ ಯೂಸರ್ಸ್ ಏನೋ ಒಂದು ಟೀಮ್ ಇರ್ತದೆ ಅದೆಲ್ಲ, ಅದನ್ನು ನಮ್ಮಲ್ಲಿ ರೈತರು ಇದ್ದಾವೆ. ಇದು ನಮ್ಮ ಅವಸ್ಥೆ ಇದ್ದಾವೆ. ನೀರು ಅಲ್ಲಿವರೆಗೆ ಬರ್ತವೆ, ಆದರೂ ಹೊಲಕ್ಕೆ ಹೋಗೋದಿಲ್ಲ. ಎಂಥ ದುರದೃಷ್ಟದ ಒಂದು ಪರಿಸ್ಥಿತಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಇವೆಲ್ಲವನ್ನು ಮೆಟ್ಟಿ ನಿಂತು ನಾವು ಬೆಳವಣಿಗೆ ಮಾಡಿದಾಗ ಮಾತ್ರ ಕೈಗಾರಿಕಾ ದೃಷ್ಟಿಯಿಂದ ಆಗಿರ್ಬೋದು, ಕೃಷಿ ದೃಷ್ಟಿಯಿಂದ ಆಗಿರ್ಬೋದು, ಶೈಕ್ಷಣಿಕ ದೃಷ್ಟಿಯಿಂದ ಆಗಿರ್ಬೋದು, ಒಂದು ಹಂತದ ನಮ್ಮಲ್ಲಿ ಬೆಳವಣಿಗೆ ಬರ್ತದೆ. ಸೊ ಇನ್ನೊಂದು ಕೊನೆಯದಾಗಿ ಉದಾಹರಣೆ ಹೇಳಬೇಕಂದ್ರೆ, ಈ ಮೊದಲು HKDB ಅಂತಿತ್ತು, ಈಗ KKRDB ಅಂತ ಕರೀತಾರೆ. ಅದು ಡಾಕ್ಟರ್ DM ನಂಜುಂಡಪ್ಪನವರ ವರದಿ ಪ್ರಕಾರ ವಿಶೇಷ ಅನುದಾನ ಕೊಡಬೇಕು ಅಂತ ಉದ್ದೇಶದಿಂದ ಇಲ್ಲಿಯವರೆಗೆ ಸರಿಸುಮಾರು 19,500 ಕೋಟಿ ರೂಪಾಯಿ ಈ ಭಾಗದ ಈ ಒಂದು ಡಿವಿಷನ್ಗೆ ಕೊಟ್ಟಿದ್ದಾರೆ. ಆದರೆ ಅಧ್ಯಯನದ ಮುಖಾಂತರ ನಮಗೆ ಕಂಡುಕೊಳ್ಳೋದೇನಂದರೆ, ಯಾವುದೇ ತಾಲೂಕುಗಳು ಮುಂದುವರಿದ ತಾಲೂಕಂತೆ ಸಾಧನೆ ಮಾಡೋಕ್ಕಾಗಿಲ್ಲ. ಮತ್ತು ದುಡ್ಡು ಎಲ್ಲಿ ಹೋಯಿತು, ಯಾರು ಉಡಿ ಹೋಯ್ತು, ಯಾರ ಕಿಸೆಗೆ ಹೋಯ್ತು, ಯಾರಿಗೆ ಬಳಸ್ಕೊಂಡಿದೆಲ್ಲ. ಸೊ ಇದು ನಾವು ಬಹಳ ಗಂಭೀರವಾಗಿ ಈ ಭಾಗದ ಜನ ಯೋಚನೆ ಮಾಡಬೇಕಾಗಿತ್ತು. ದುಡ್ಡು ಕೊಡ್ತಾ ಇದೆ ಸರ್ಕಾರ, ಆದರೆ ಬಳಕೆ ಮಾಡ್ಕೊತಾ ಇಲ್ಲ. ನಾವಿಲ್ಲಿ ಬಳಕೆ ಆಗ್ತಾ ಇದೆ, ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಅವ್ಯವಹಾರಗಳು ಆಗ್ತಾ ಇರ್ತವೆ. ಇಂಥವೆಲ್ಲವೂ ನಾವು ಇದ್ದಾಗ ಮಾತ್ರ ಇಲ್ಲಿ ಜನಜಾಗೃತಿ ಬಹಳ ಮುಖ್ಯ ಆಗಿದೆ. ಇದೆಲ್ಲವನ್ನೂ ನಾವು ಮುಂದಕ್ಕೆ ಬರಬೇಕಾದ್ರೆ ಜನಜಾಗೃತಿ ಒಂದೇ ಒಂದು. ಜನಜಾಗೃತಿ ಬಂದಾಗ, ಜನರು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಹಂತಕ್ಕೆ ಬಂದಾಗ, ಆವಾಗ ಜನಪ್ರತಿನಿಧಿಗಳಿಗೆ ನಾವು ಕೇಳ್ತಕ್ಕಂಥ ಒಂದು ಹಂತಕ್ಕೆ ಬಂದಾಗ, ಆವಾಗ ಇಲ್ಲಿ ಎಲ್ಲ ಸವಲತ್ತುಗಳು ಬರ್ತವೆ, ಎಲ್ಲ ಬೇಡಿಕೆಗಳು ಈಡೇರ್ತವೆ ಅನ್ನೋದೊಂದು ನನ್ನ ಒಂದು ಅನಿಸಿಕೆ. ಸರ್, ತಾವೊಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಕೊನೆಯದಾಗಿ? ನಾನು ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ನಿಮ್ಮಲ್ಲಿ ಮೊದಲನೇದಾಗಿ ಹೋರಾಟದ ಮನೋಭಾವನೆ ಬೆಳೆಸ್ಕೊಡ್ರಿ. ಹೋರಾಟದ ಮನೋಭಾವನೆ ಅಂದರೆ ರೋಡಿಗಿಳಿದು ಹೋರಾಟ ಮಾಡೋದಲ್ಲ, ಜೀವನದ ಹೋರಾಟದ ಬಗ್ಗೆ. ನಮ್ಮ ಭಾಗದಲ್ಲಿ ಹಿಂದುಳಿದ ಭಾಗ ಅಂತಕ್ಕಂಥ ಏನು ಹಣೆಪಟ್ಟಿ ಇದೆಯಲ್ಲ, ಅದರಿಂದ ನಾವು ಹೊರಗೆ ಬರಬೇಕು. ಅದಕ್ಕೆ ನಾವೇನು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪಡಿಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಕೌಶಲ್ಯ ನಾವು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ನಾವು ಬೆಳೆಸ್ಕೊಳ್ಬೇಕು. ಇದು ನಮ್ಮ ಯುವಕರು ಬೆಳೆಸ್ಕೊಂಡಾಗ ಅವರು ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ.
ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಭಾಗ, ನಮ್ಮ ಜಿಲ್ಲೆಗೆ ನಾವೊಂದು ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ನಾವು ಕೊಡಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೈಚಾರಿಕತೆ, ಸಿದ್ಧಾಂತ ಮತ್ತು ಶಿಕ್ಷಣ ಇವೆಲ್ಲವನ್ನು ನೀವು ಬೆಳೆಸ್ಕೋಬೇಕು. ಆ ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಭಾಗದ ಇಲ್ಲಿರ್ತಕ್ಕಂಥ ಯುವಕರ ಭವಿಷ್ಯದಲ್ಲಿ ಬದಲಾವಣೆ ತರಲು ಸಾಧ್ಯವಾಗ್ತದೆ. ಆ ಭವಿಷ್ಯಕ್ಕೆ ನಾವು ಬೇಕಾದಂಥ ಎಲ್ಲ ಒಂದು ಪ್ರಯತ್ನಗಳು ನಮ್ಮ ಯುವಕರು ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸಂದೇಶ ನಾನು ಕೊಡಲು ಇಷ್ಟಪಡ್ತೇನೆ ಇಲ್ಲಿ.